सिद्धिप्रदायकाय ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ನಾನು ನಿಮ್ಮ ಪಂಡಿತ್ ಲೋಕನಾಥ್ ಭಟ್ ಮಾಡುತ್ತಿರುವಂತಹ ನಮಸ್ಕಾರಗಳು. ಏಪ್ರಿಲ್ 17ನೇ ತಾರೀಕು ಸಿಂಹರಾಶಿಯ ಕೃಷ್ಣ ಪಕ್ಷದ ಅಮಾವಾಸ್ಯೆಯ ನಂತರ ಈ ಒಂದು ರಾಶಿಯ ಭವಿಷ್ಯ ಹೇಗಿದೆ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋಗೆ ಲೈಕ್ ಕೊಟ್ಟು ನನ್ನ ಚಾನಲ್ ಆದ ರಾಯರ ಭವಿಷ್ಯಕ್ಕೆ ಸಬ್ಸ್ಕ್ರೈಬ್ ಅನ್ನೋದು ಮಾಡಿ. ಮೊದಲಿಗೆ ವೃತ್ತಿ ಜೀವನದ ಬಗ್ಗೆ ನೋಡೋ ಹಾಗಿದ್ರೆ, ಇಷ್ಟು ದಿನಗಳು ತುಳಿಯುತ್ತಿದ್ದಂತಹ ವ್ಯಕ್ತಿಗಳಿಗೆ ಈ ಸಮಯದಲ್ಲಿ ಅವರಿಗೆ ಉತ್ತರ ಕೊಡುವಂತಹ ಒಂದು ಸಮಯ ಕೂಡಿ ಬಂದಿದೆ. ಹಿರಿಯ ಅಧಿಕಾರಿಗಳಿಂದ ಹೊಸ ಜವಾಬ್ದಾರಿಗಳು ಸಿಗುತ್ತದೆ. ನಿಮ್ಮ ಆತ್ಮವಿಶ್ವಾಸ ನೋಡಿ ನಿಮ್ಮ ಶತ್ರುಗಳು ಹೆದರುತ್ತಾರೆ. ಇನ್ನು ಗೌರ್ಮೆಂಟ್ ನೌಕರಿಗೆ ಅಥವಾ ಗೌರ್ಮೆಂಟ್ ಜಾಬ್ಗೆ ಪ್ರಯತ್ನ ಪಡುವಂತಹ ವ್ಯಕ್ತಿಗಳಿಗೆ ಈ ಸಮಯದಲ್ಲಿ ಸಿಹಿ ಸುದ್ದಿ ಸಿಗುತ್ತದೆ. ಈ ವ್ಯವಹಾರದ ಬಗ್ಗೆ ನೋಡೋ ಹಾಗಿದ್ರೆ, ಹೊಸ ಇನ್ವೆಸ್ಟರ್ಸು ಅಥವಾ ಹೂಡಿಕೆದಾರರು ಈ ಸಮಯದಲ್ಲಿ ಹೂಡಿಕೆಯನ್ನು ಮಾಡ್ಬೋದು. ಕಾಂಟ್ರಾಕ್ಟರು ಅಥವಾ ಟೆಂಡರಲ್ಲಿ ಮಾಡುವಂತಹ ಕೆಲಸಗಳಲ್ಲಿ ಮಾಡುವಂಥ ವ್ಯಕ್ತಿಗಳಿಗೆ ಉತ್ತಮವಾದ ಸುವರ್ಣ ಅವಕಾಶವಿದೆ. ಫ್ಯಾಷನ್ ಅಥವಾ ಗೋಲ್ಡ್ ಬಿಸ್ನೆಸ್ ಮಾಡುವವರಿಗೆ ಈ ಸಮಯದಲ್ಲಿ ಉತ್ತಮ ಅವಕಾಶ ಇದೆ. ಇನ್ನು ಆರ್ಥಿಕ ವಿಚಾರದ ಬಗ್ಗೆ ನೋಡೋ ಹಾಗಿದ್ರೆ, ಸಡನ್ನಾಗಿ ಆಸ್ತಿಯನ್ನು ಮಾರಾಟ ಮಾಡೋದ್ರಿಂದ ನಿಮಗೆ ಆರ್ಥಿಕತೆ ಹೆಚ್ಚಾಗುತ್ತದೆ. ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಜಾಸ್ತಿ ಆಗುತ್ತೆ. ಪಾರ್ಟಿ ಅಂತ ಹೇಳಿ ದೊಡ್ಡ ಮಟ್ಟದಲ್ಲಿ ದುಡ್ಡನ್ನು ವ್ಯಯ ಮಾಡುವಂಥದ್ದು ಸಾಧ್ಯತೆ ಇದೆ. ಸ್ವಲ್ಪ ಜಿಪುಣತನನೇ ಇರಲಿ, ಮುಂದೆ ದುಡ್ಡಿನ ಅವಶ್ಯಕತೆ ನಿಮಗೆ ಬೇಕಾಗುತ್ತದೆ. ಇನ್ನು ಪ್ರೀತಿ ಪ್ರೇಮದ ವಿಚಾರದ ಬಗ್ಗೆ ನೋಡೋ ಹಾಗಿದ್ರೆ, ನಿಮ್ಮ ಸಂಗಾತಿ ನಿಮ್ಮ ಮಾತಿಗೆ ಬೆಲೆಯನ್ನು ಕೊಡ್ತಾರೆ. ಅವರಿಗೋಸ್ಕರ ಸಡನ್ ಆದ ಒಂದು ಸರ್ಪ್ರೈಸ್ ಪ್ಲ್ಯಾನ್ ಅನ್ನು ಮಾಡ್ತೀರಾ. ಇನ್ನು ಸಿಂಗಲ್ಸ್ ಆಗಿರುವಂತಹ ವ್ಯಕ್ತಿಗಳಿಗೆ ಹೊಸ ವ್ಯಕ್ತಿಯ ಮೇಲೆ ಕ್ರಶ್ ಆಗುವಂಥದ್ದು ಅಥವಾ ಹೊಸ ವ್ಯಕ್ತಿಯ ಪರಿಚಯ ಆಗುವಂಥ ವಿಚಾರವಿದೆ. ಇನ್ನು ಕುಟುಂಬದ ವಿಚಾರದ ಬಗ್ಗೆ ನೋಡೋ ಹಾಗಿದ್ರೆ, ಇನ್ನು ಕುಟುಂಬದ ಸದಸ್ಯರು ನಿಮ್ಮ ಸಲಹೆಯನ್ನು ಕೇಳ್ತಾರೆ. ಮನೆಯಲ್ಲಿ ಶುಭ ಕಾರ್ಯದ ಪ್ಲ್ಯಾನ್ ಅನ್ನೋದು ನಡೆಯುತ್ತದೆ. ನಿಮ್ಮ ತಂದೆಯವರ ಜೊತೆ ಸ್ವಲ್ಪ ವಾದ ಅನ್ನೋದು ಆಗ್ಬೋದು, ಆದರೆ ಕೊನೆಗೆ ಅವರೇ ನಿಮಗೆ ಸಹಾಯಕ್ಕೆ ಬರೋದು. ಇನ್ನು ಆರೋಗ್ಯದ ವಿಚಾರದ ಬಗ್ಗೆ ನೋಡೋ ಹಾಗಿದ್ರೆ, ನೀವು ಜಾಸ್ತಿ ಕೋಪ ಮಾಡಿಕೊಂಡ್ರೆ ರಕ್ತದ ಒತ್ತಡ ಹೆಚ್ಚಾಗುತ್ತದೆ. ನೀವು ಜಾಸ್ತಿ ನೀರನ್ನು ಕುಡಿಯಿರಿ. ಈ ರಾಶಿಯ ಒಂದು ಪರಿಹಾರದ ಮಾರ್ಗಗಳನ್ನ ನೋಡೋ ಹಾಗಿದ್ರೆ, ಬೆಳಿಗ್ಗೆ ಎದ್ದ ನಂತರ ಸೂರ್ಯನಿಗೆ ಹೂವನ್ನು ಹಾಗೂ ಹೂವಿನ ನೀರನ್ನು ಅರ್ಪಿಸಿ ಆದಿತ್ಯ ನಿತ್ಯ ಶ್ಲೋಕವನ್ನು ಪಠಣೆಯನ್ನು ಮಾಡಿ. ಒಟ್ಟಾರೆ ಇದಾಗಿತ್ತು ಸಿಂಹರಾಶಿಯ ಏಪ್ರಿಲ್ 17ನೇ ತಾರೀಕಿನ ಕೃಷ್ಣ ಪಕ್ಷದ ಅಮಾವಾಸ್ಯೆಯ ನಂತರ ಭವಿಷ್ಯ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋಗೆ ಲೈಕ್ ಕೊಟ್ಟು ನನ್ನ ಚಾನಲ್ ಆದ ರಾಯರ ಭವಿಷ್ಯಕ್ಕೆ ಸಬ್ಸ್ಕ್ರೈಬ್ ಅನ್ನೋದು ಮಾಡಿ. ಹಾಗೂ ನಿಮಗೆ ಏನೇ ಸಮಸ್ಯೆ ಇದ್ದರೂ ಸಹ ನೇರವಾಗಿ ಬಂದು ಭೇಟಿಯಾಗಿ ಅಥವಾ ಈ ಕೆಳಕಂಡ ನಂಬರಿಗೆ ಕರೆ ಮಾಡಿ. ಧನ್ಯವಾದಗಳು.